ಶಿಕಾರ್ಪುರದ ಸುತ್ತಮುತ್ತ ಇರತಕ್ಕಂಥ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇವತ್ತು ನಾವಿಲ್ಲಿ ಹೊಸಳ್ಳಿ ಗುಡ್ಡ ಅಂತಿದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಸೊ ಇವತ್ತಷ್ಟು ಪ್ಲೇಸ್ ಕವರ್ ಮಾಡ್ತೀವೋ ನೋಡೋಣ. ಸೊ ಈಗ ಹೋಗಬೇಕಾದ್ರೆ ದಾರಿಲಿ ನಮಗಿದೊಂದು ಬ್ರಿಡ್ಜ್ ಸಿಕ್ತು. ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. A few moments later. A few moments later. ಇಲ್ಲಿಂದ ಬೆಟ್ಟ ಸ್ಟಾರ್ಟ್. ಇಲ್ಲೊಂದು ದೊಡ್ಡ ಗುಂಡಿ ತೆಗೆದಿದ್ದಾರೆ. ಆಫ್ ರೋಡ್ ಮಾಡೋಕ್ಕೆ ಅಂತ ಬರ್ತಾರಲ್ಲ ಜೀಪ್ ಗಿಪ್ ತಗೊಂಡು, ಅಂಥವ್ರ ಸಲುವಾಗಿ ಗುಂಡಿ ತೆಗೆದು ಗಾಡಿ ಹೋಗ್ದಂಗೆ ಮಾಡ್ಯಾರೆ. ಆದ್ರೆ ಈ ಬೈಕರ್ಸು ಬಿಡಲ್ಲಪ್ಪ, ಹೋಗ್ತಾರೆ ಇದ್ರ ಮೇಲೆನೆ ಹಂಗೆ ಹೋಗ್ತಾರೆ. ಹಿಂಗೆಲ್ಲ ಹೋಗಿದ್ದಾರೆ. ಫುಲ್ ಅಪ್ಪಿದೆ ಮೇಲ್ ಹೋಗಕ್ಕೆ. A few moments later. ಇಲ್ಲಿ ಒಂದು ಫಾಲ್ಸ್ ಏನೋ ಹರಿಯೋ ಥರ ಅನಿಸುತ್ತೆ ನಮಗೆ. ಈಗ ಫಾಲ್ಸ್ ನೀರಿಲ್ವಲ್ಲ, ಸೊ ಹಂಗಾಗಿ ಡ್ರೈ ಕಾಣಿಸ್ತಾ ಇದೆ. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಫಾಲ್ಸ್ ಥರ ನೀರು ಹರಿದು ಹೋಗ್ತಾ ಇರುತ್ತೆ ಈ ಕಡೆಗೆ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಒಂಥರ ಭಯಾನಕವಾಗಿದೆ ಇದೆ ಇಲ್ಲಿ. ಅದರಲ್ಲಿ ಬೇರೆ ಕೆಳಗಡೆ ಪಾರ್ಕಿಂಗಲ್ಲಿ ಒಂದೇ ಒಂದು ಟಿ ಇರೋದು. ಇಲ್ಲಿ ಯಾರು ಜನ ಜಾಸ್ತಿ ಇಲ್ಲ. ಕೆಳಗಡೆ ಅಲ್ಲೊಂದಿಬ್ರು ಬೈಕರ್ಸ್ ಇದ್ದಾರೆ, ಹುಡುಗರು 4 ಜನ, ನಾವೊಂದಿಬ್ರು ಇರೋದು ಅಲ್ವಾ ಗುಡಿ. ಸೊ ಇಲ್ಲೊಂದೇನೋ ಶಾರ್ಟ್ಕಟ್ ದಾರಿ ತೋರಿಸ್ತಾ ಇದೆ, ಬಟ್ ಅದು ಬೆಟ್ಟದ ಮೇಲೆ ಹೋಗುತ್ತೋ ಇಲ್ಲೋ ಡೌಟ್ ನಮಗೆ. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ. ಈ ಕಡೆ ರೋಡ್ ಇದೆ, ಇಲ್ಲಿ ರೋಡಿಂದನೇ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಸಿಕ್ಕಾಪಟ್ಟೆ ಹತ್ಬೇಕು ನಾವು ಮೇಲೆ, ಹಿಂಗೋಗಿ ಹಿಂಗ್ ಬರ್ಬೇಕು. ಇಲ್ಲಿ ಯಾರೋ ಶಾರ್ಟ್ ಕಟ್ ಅಲ್ಲಿ ಹಿಡಿತಾ ಇದ್ದಾರೆ. ಇಂಥ ರಿಸ್ಕ್ ಕೆಳಗಡೆ ಇಳಿದಿದ್ದಾರೆ ಇವಾಗ. ಸೊ ಇವ್ರ ಜೊತೆ ಬಂದಿರೋ ಒಂದಷ್ಟು ಚೆನ್ನಾಗಿ ಹೋದ್ರಿ ಬಂದ್ಬಿಡಿ. ಬೆಟ್ಟ ಮಾತ್ರ ಸಿಕ್ಕಾಪಟ್ಟೆ ಹೈಟ್ ಅಲ್ಲಿ ಇದೆ, ಹತ್ಬೇಕು ನಾವೀಗ. ಬನ್ನಿ ಹೋಗೋಣ. A few moments later. ನೀವೆಲ್ಲ ನೋಡ್ತಾ ಇದ್ರ ಗಾಯ್ಸ್, ಇದೆ ಹೊಸಳ್ಳಿ ಬೆಟ್ಟ, ಹೊಸಳ್ಳಿ ಗುಡ್ಡ ಅಂತ ಏನು ಕರಿತೀರ, ಅದೇ ಇದು. ನಾನು ಅವಾಗ
ಆವಾಗಲೇ ಕೆಳಗಿಂದ ತೋರಿಸ್ತಾ ಇದ್ನಲ್ಲ, ಇದೆ ಅದು. ಇಲ್ಲೊಂದು ಯಾವುದೋ ಸ್ತಂಭ ಇದೆ. ಸ್ತಂಭಕ್ಕೆ ಫುಲ್ ಬೇಲಿ ಎಲ್ಲ ಹಾಕಿ ಲಾಕ್ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸಕಲೇಶ್ಪುರದಲ್ಲಿ ಸದ್ಯಕ್ಕಿದೆ ಹೈಟ್ ಇರೋ ಜಾಗ ಅಂತ ಅನ್ಕೋತೀನಿ. ಇನ್ನೂ ಸುಮಾರು ಇದಾವೆ ಬೆಟ್ಟ ಗುಡ್ಡಗಳು. ಉತ್ತರ ಭಾರತ ಪ್ರದೇಶದಲ್ಲಿ ಈಗ ಕೆಳಗಿಂದ ಹತ್ತಿ ಸುಸ್ತಾಯ್ತು, ವಾಪಸ್ ಆಗಲ್ಲ ಅಂತ ಕೊನೆಗೆ ಹೆಂಗೋ ಮಾಡ್ಕೊಂಡು ಬಂದ್ವಿ. ಬಂದಿದ್ದಕ್ಕೆ ಒಳ್ಳೆ ಸಖತ್ತಾಗಿರೋ ಪ್ಲೇಸು ಸಿಕ್ತು ನಮಗೆ ನೋಡೋದಕ್ಕೆ. ಇದು ಹೆವಿ ರೈನ್ಫಾಲ್ ಇದ್ದಾಗೆಲ್ಲ ಬರುವಂಥ ಜಾಗ ಅಲ್ಲ ಇದು. ಸೊ ಇಲ್ಲೇನಿದ್ರು ಚೂರು ಲೈಟಾಗಿ ಮಳೆ ಇದ್ದಾಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಕೋತೀನಿ ನೋಡೋಕ್ಕೆ. ಸಖತ್ತಾಗಿದೆ ಮಾತ್ರ. ಮೇಲೆ ಹತ್ತು ಬಂದಿದ್ದಕ್ಕೂ ಭಾಳ ಖುಷಿ ಆಯಿತು. ಹೇಗಿದೆ ನೋಡಿ ಗೈಸ್ ವ್ಯೂ ಪಾಯಿಂಟು, ಸೂಪರ್ ಸೂಪರ್ ಸೂಪರ್. A few moments later. ಕಾಗಿನೆರೆ ಫೋರ್ಟ್ ಆ ಕಡೆಗಿದೆ, ಇದೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಸೊ ಇದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಖತ್ತಾಗಿದೆ ಮಾತ್ರ. ಇಲ್ಲಿ ಕೆಳಗಡೆಗೆ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ಸಖತ್ತಾಗಿದೆ ಟ್ರ್ಯಾಕು. ಇಲ್ಲೊಂಚೂರಿದೆ, ಇಲ್ಲಿಂದ ಒಳಗಡೆ ಹೋಗಿದ್ದು ಟನಲ್ ಅಲ್ಲಿ ಈ ಕಡೆ ಹೊರಗೆ ಬರುತ್ತೆ.
ಇಂದ ನಾವು ಫೋರ್ಟಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಸೊ ಆ ಫೋರ್ಟ್ ಈಗ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಂದ ನಾವು ಈ ಕಡೆಗೆ ಮೂಕನ್ ಮನೆ ಫಾಲ್ಸ್ ಅಂತ, ಸೊ ಅಲ್ಲಿ ಹೋಗ್ತಾ ಇದೀವಿ. ನೀರೆಲ್ಲ ಚೆನ್ನಾಗಿದೆ ಅಂತ ಇವರು ಸಿಕ್ಕಿದ್ರು, ಹೇಳಿದ್ರು. ಸೊ ಅವ್ರು ಹೇಳಿದ್ರು ನಮ್ಗೆ ಅಲ್ಲಿ ಮೂಕನ್ ಮನೆ ಫಾಲ್ಸ್ ಅಂತ ಇದೆ, ಚೆನ್ನಾಗಿದೆ ಅಂತ. ವಿಡಿಯೋನು ತೋರಿಸಿದ್ರು, ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ, ನೀರ್ ಚೆನ್ನಾಗಿದೆ. ಸೊ ಅದೊಂದು ನೋಡ್ಕೊಂಡು ಟೈಮ್ ಆಯ್ತು, ಈಗ ಆಲ್ರೆಡಿ ಒಂದು 4 ಗಂಟೆ ಆಯ್ತು. ಸೊ ಅದೊಂದು ಲೊಕೇಶನ್ ನೋಡ್ಕೊಂಡು ಅಲ್ಲಿಂದ ಸಕಲೇಶ್ಪುರದಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್, ಆಮೇಲೆ ನಾವ್ ಈ ಕಡೆಗೆ ಬ್ಯಾಕ್ ಟು ಶಿವಮೊಗ್ಗ ಅಂತ ಹೋಗ್ತಾ ಇರ್ತೀವಿ. ಸೊ ಒಳ್ಳೆ ಚೆನ್ನಾಗಿತ್ತು, 2 ದಿನ ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವಂತೂ. ಬಟ್ ಮಳೆ ಇದ್ದಾಗ ಇಷ್ಟೊಂದು ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ವೇನೋ ಅಂತ ಅನ್ಕೊಂಡ್ವಿ, ಯಾಕಂದ್ರೆ ಇಟ್ಕೊಂಡು ಮಾಡ್ಕೊಂಡು ಕಷ್ಟ ಆಗುತ್ತೆ ಸ್ವಲ್ಪ. ಸೊ ಈಗ ಆರಾಮಾಗಿ ಹೋಗ್ತಾ ಇದೀವಿ. ನೋಡೋಣ, ಈಗ ಬೇಗ ಹೋಗಿ ಅದೊಂದು ಪ್ಲೇಸ್ ನೋಡೋಣ ಹೇಗಿರುತ್ತೆ ಅಂತ. ಸೊ ಲಾಸ್ಟ್ ಅಲ್ಲಿ ಒಂದ್ಸರಿ ವ್ಯೂ ಪಾಯಿಂಟ್ ನೋಡ್ಕೊಂಡ್ಬಿಟ್ಟಿದೆ. ಓಕೆ ಬೈಸ್. 1 hour later. ಇದು ಮೂಕನ್ ಮನೆ ವಾಟರ್ ಫಾಲ್ಸ್ ಅಂತ. ನಾವು ಕಾಗಿನಹರೆ ಫೋರ್ಟಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಈ ಕಡೆಗೆ ಬಂದ್ವಿ. ಸೊ ಚೆನ್ನಾಗಿದೆ ಪ್ಲೇಸ್, ಇಲ್ಲಿ ಸ್ನಾನ ಎಲ್ಲ ಮಾಡ್ಕೋಬಹುದು. ಸಂಕ್ರಾಂತಿ ಹಬ್ಬಕ್ಕೆಲ್ಲ ಬರ್ಬೋದು, ಇಲ್ಲಿ ಆರಾಮಾಗಿ ಮತ್ತು ಫ್ಯಾಮಿಲಿ ಎಲ್ಲ ಆಟ ಆಡ್ಕೊಂಡು ಒಳ್ಳೆ ಮಜಾ ಮಾಡ್ಬೋದು ಇಲ್ಲಿ. ಸೊ ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ಫಾಲ್ಸ್ ನೀರೇನೋ ಬೀಳುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದ ಫಾಲ್ಸ್ ಬೀಳುತ್ತೆ ಅನ್ಸುತ್ತೆ. ನಾವು ಅಲ್ಲೇ ಹೋಗ್ಬೋದು. ಆಮೇಲೆ ಈ ಕಡೆ ಬೆಟ್ಟದಲ್ಲಿಂದ ನೀರು ಬರುತ್ತೆ. ಒಂದು ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಇದೆ, ಇದು ಬ್ರಿಡ್ಜ್ ಮೇಲೆ ನಾವು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದಿದೆ. ಚೆನ್ನಾಗಿದೆ. ಇಲ್ಲಿ ಫ್ಯಾಮಿಲಿ ಮಾತ್ರ ಮಿಸ್ ಮಾಡ್ಕೊಂಡು ಬರಬಾರ್ದು. ಇಲ್ಲಿ ಫ್ಯಾಮಿಲಿ ಕರ್ಕೊಂಡ್ಬಂದ್ರೆ ಮಾತ್ರ ಒಳ್ಳೆ ಮಜಾ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸ್. ನೋಡೋಣ, ಒಂಚೂರು ಅಲ್ಲಿ ಹೋಗಿ ವಾಪಸ್ ಬರ್ತೀವಿ. ಇಲ್ಲಿ ಸೈಡ್ ಇಂದ ದಾರಿ ಇದೆ, ಆ ದಾರಿ ಮೇಲೆ ಬಂದಿದ್ದು ನಾವು. ಅಲ್ಲಿಂದ ಹಿಂಗ್ ಬಂದ್ವಿ, ಅಲ್ಲಿ ನಿಂತ್ಕೊಂಡು ಅವಾಗ್ಲೇ ವಿಡಿಯೋ ಮಾಡ್ತಾ ಇದ್ನಲ್ಲ, ಅದೇ ಜಾಗ ಅದು. ಸೊ ಅಲ್ಲಿಂದ ಈ ಕಡೆಗೆ ಹಿಂಗ್ ಬಂದು ಇಲ್ಲಿ ಬಂದಿದ್ದೀವಿ. ಇದೇ ನೀರು ನೆಕ್ಸ್ಟ್ ಇಲ್ಲಿ ಬಿದ್ದು ಫಾಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಫಾಲ್ಸ್ ತರ ನೀರ್ ಹೆಂಗ್ ಕೆಳಗೆ ಬೀಳ್ತಾ ಇದೆ. ಮತ್ತೆ ಇಲ್ಲಿಂದ ಅಲ್ಲಿಯೂ ಕೂಡ ಹೋಗ್ಬೋದು ನಾವು ಕೆಳಗೆ. ಅಲ್ಲಿ ಆಲ್ರೆಡಿ ಜನ ಹೋಗಿದ್ದಾರೆ ನೋಡ್ರಿ. ಸೊ ಅಲ್ಲಿ ಹೋಗಕ್ ಟ್ರೈ ಮಾಡ್ತೀವಿ, ಸಾಧ್ಯ ಆದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೀರು, ಸಖತ್ತಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬಿಕೊಂಡಿರೋರೆಲ್ಲ ಬರೀ ಫ್ಯಾಮಿಲೀಸೇ ಇದ್ದಾರೆ. ಸೊ ನೀವ್ ಯಾರಾದ್ರೂ ಈ ಕಡೆ ಬರೋದಿದ್ರೆ ಫ್ಯಾಮಿಲಿ ಕರ್ಕೊಂಡು ಬರ್ಬೋದು, ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇರಿ ನೋಡೋಣ, ಅಲ್ಲಿ ಕೆಳಗಡೆ ಹೋಗಿ ಏನಾದ್ರು ವಿಡಿಯೋ ಮಾಡಕ್ಕಾಗುತ್ತಾ ನೋಡೋಣ. A few moments later. ಅಲ್ಲಿಂದ ಇಳಿದು ಇಲ್ಲಿ ಕೆಳಗ್ ಬಂದೆ. ತುಂಬಾನೇ ಕಾಲ್ ಸ್ಲಿಪ್ ಆಗ್ತವೆ ಅಂತ ಸಾಹಸ ನೀವ್ಯಾರು ಮಾಡಕ್ ಹೋಗ್ಬಿಡಿ ದಯವಿಟ್ಟು. ನಾನ್ ಬರೋ ತನಕ ಒಂದಾಯ್ತು, ಬಂದಾದ್ಮೇಲೆ ಒಂದಾಯ್ತು ನನ್ ಕತೆ. ಹೆಂಗೋ ಒಟ್ನಲ್ಲಿ ಬಂದೆ. ಸೊ ವ್ಯೂ ನೋಡಿ ಈ ತರ ಇದೆ. ಈ ವ್ಯೂ ತೋರ್ಸಕ್ಕೆ ಅಂತ ನಾನ್ ರಿಸ್ಕ್ ತಗೊಂಡು ಇಲ್ಲಿ ಬಂದಿದ್ದು. ನೋಡಿ ಎಷ್ಟು ಸಖತ್ತಾಗಿದೆ, ನೋಡಕ್ಕೆ ಸಾಲಲ್ಲ. ಸೂಪರ್ ಆಗಿದೆ ಮಾತ್ರ. ಇಲ್ಲೂ ಕೂಡ ನೀವು ಸ್ನಾನ ಮಾಡ್ಬೋದು. ನೋಡಿ ಯಾವ ತರ ಮುಖ್ಯ ಹರಿತಾ ಇದೆ ಫಾಲ್ಸ್. ನೀರು ಇರಲ್ಲ ಅನ್ಕೊಂಡಿದ್ವಿ, ಚೆನ್ನಾಗೇ ಇದೆ ನೀರು.
ಇಲ್ಲೆಲ್ಲ ಒಂದಷ್ಟು ಜನ ಆಟ ಆಡ್ತಿದ್ದಾರೆ ನೀರಲ್ಲಿ. ನೋಡಿ ನೀರೊಳಗೆ ಆಟ ಆಡ್ತಿದ್ದಾರೆ. ಏನಾದ್ರೂ ಬಿದ್ರೆ ಸೀದಾ ಕೆಳಗೆ ಬರ್ತೀವಿ ಅಲ್ಲಿಂದ, ಅದಕ್ಕೆ ಬೇಡ ಅಂತ ಬಿಟ್ವಿ ನಾವೇ. ನೋಡಿದ್ರಲ್ಲ ಗಾಯ್ಸ್ ಯಾವ ತರ ಸಖತ್ತಾಗಿದೆ. ಪಕ್ಕ ಫ್ರೆಂಡ್ಸ್ ಜೊತೆ ಬಂದ್ರು, ಫ್ಯಾಮಿಲಿ ಜೊತೆ ಬಂದ್ರು, ನೀವು ಹೆಂಗೇ ಬಂದ್ರು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗುವಂತ ಜಾಗ ಇದು. ನಾವು ನಿನ್ನೆಯಿಂದ ಟ್ರಿಪ್ ಮಾಡಿದ್ರು, ಇವತ್ತು ಈ ಜಾಗದಲ್ಲಿ ಸಿಕ್ಕಿರ್ತಕ್ಕಂಥ ಖುಷಿ ನಮಗೆ ಮತ್ತೆ ಯಾವ ಬೇರೆ ಜಾಗದಲ್ಲೂ ಅಷ್ಟೊಂದು ಸಿಕ್ಕಿಲ್ಲ. ಸೊ ಹಂಗಾಗಿ ನೀವು ಯಾರಾದ್ರೂ ಈ ಕಡೆ ಬಂದ್ರೆ ಫಾಲ್ಸ್ನ ಈ ಜರಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇಲ್ಲಿಂದ ನಾವೀಗ ಈ ಕಡೆ ಮೇಲೆ ಹತ್ಬೇಕು ನಾವು. ಇದು ಫುಲ್ ಮೇಲೆ ಅಲ್ಲಿ ತನಕ ಹೋಗ್ಬೇಕು ನಾವೀಗ. ಇದು ಕಷ್ಟದ ಕೆಲ್ಸಾನೇ. ಬರೋದೇನ ಬಂದ್ಬಿಟ್ಟಿದ್ದೀನಿ, ವಾಪಸ್ ಹೋಗ್ಲೇಬೇಕು. ನಾವು ಬಿಡಿ ಇಲ್ಲೊಂದು 3 ಜನ ಹೆಣ್ಮಕ್ಳು ಬಂದಿದ್ದಾರೆ, ಒಂದು ಹುಡುಗರಿದ್ದಾರೆ. ಅವರು ಕೂಡ ಈಗ ನಮ್ಮ ಜೊತೆನೆ ಮೇಲ್ ಬರ್ಬೇಕು. ಸೊ ಇಷ್ಟ ಆಯ್ತು ಮಾತ್ರ. ಮೂಕನ ಮನೆ ಫಾಲ್ಸ್ ಅಂತ ಇದ್ರ ಹೆಸರು. ಆ ಕಡೆಗೆ ಫಸ್ಟ್ ತೋರಿಸಿದ್ನಲ್ಲ ವ್ಯೂ, ನೀವು ಅಲ್ಲೂ ಹೋಗ್ಬೋದು, ಇಲ್ಲೂ ಬರ್ಬೋದು. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. A few moments later. ಮೇಲ್ ಹತ್ತಿ ಬಂದ್ವಿ ಗಾಯ್ಸ್ ಈಗ. ಸೊ ಮೇಲಿಂದ ಯಾವ ತರ ಕಾಣಿಸುತ್ತೆ ನೋಡಿ ಜಲಪಾತ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಮ್ಗೆ. ಎಷ್ಟು ಚೆನ್ನಾಗಿ ಹರಿತಾ ಇದೆ ನೀರು. ಆಮೇಲೆ ನಿಮಗೆ ಇನ್ನೊಂದು ಸ್ಪೆಷಲ್ ಏನ್ ಹೇಳ್ಬೇಕು ಅಂದ್ರೆ, ನಾವು ಬೆಳಗ್ಗೆ ಹೋಗಿದ್ವಲ್ಲ ಹೊಸಳ್ಳಿ ಗುಡ್ಡ, ಆ ಹೊಸಳ್ಳಿ ಬೆಟ್ಟದ ಮೇಲೆ ಒಂದು ಏನು ಸ್ತಂಭ ಇತ್ತಲ್ಲ, ಆ ಸ್ತಂಭ ಆ ಬೆಟ್ಟ ಇಲ್ಲಿಂದಾನೇ ಕಾಣಿಸುತ್ತೆ ನಮ್ಗೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದೇ ಹೊಸಳ್ಳಿ ಬೆಟ್ಟ. ಆ ಬೆಟ್ಟದ ಮೇಲೆ ಆ ಸ್ತಂಭ ಇತ್ತಲ್ಲ, ಆ ಸ್ತಂಭ ಕಾಣಿಸ್ತಿರ್ಬೋದು ನಿಮ್ಗೆ. ಹೊಸಳ್ಳಿ ಬೆಟ್ಟ ಫ್ರೆಂಡ್ಸ್. ಇನ್ನೂ ಜೂಮ್ ಹಾಕಂಗಿದ್ರೆ ತೋರಿಸ್ತಿದ್ದೆ ನಾನು, ಬಟ್ ಇಷ್ಟೇ ಹಾಕಕ್ಕಾಗೋದು ಜೂಮ್ನ. ಬಟ್ ಅಲ್ಲಿಂದ ನಿಂತ್ರೆ ಈ ಫಾಲ್ಸ್ ಕಾಣಲ್ಲ. ಬಟ್ ಇಲ್ಲಿಂದ ನೀವು ಆ ಬೆಟ್ಟನ ನೋಡ್ಬೋದು. ಹಾಯ್ ಗೈಸ್, ನೋಡಿದ್ರಲ್ಲ, ನಮ್ಮ ಜೊತೆಗೆ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀವಿ. ಸೊ ಅಲ್ಲಿ ಮೇಲ್ಗಡೆ ನಿಮಗೆ ಹೊಸಳ್ಳಿ ಬೆಟ್ಟನ ಕಾಣಿಸ್ತಾ ಇದೆ, ಇಲ್ಲಿ ಫಾಲ್ಸ್ ಕಾಣಿಸ್ತಾ ಇದೆ. ಮೂಕನ್ ಮನೆ ಫಾಲ್ಸ್ ಅಂತ ಇದು. ಇಲ್ಲೇ ಮೂಕನ್ ಮನೆ ರೆಸಾರ್ಟ್ ಅಂತಾನು ಒಂದಿದೆ, ಚೆನ್ನಾಗಿದೆ ರೆಸಾರ್ಟ್. ನೀವು ಅಲ್ಲೇ ಕೂಡ ಸ್ಟೇ ಮಾಡ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದಾಗ. ಸೊ ಹಾಗೆ ಇವತ್ತು ನಾವು 3 ಪ್ಲೇಸ್ನ ಕವರ್ ಮಾಡಿದ್ವಿ. ನಿನ್ನೆ 2 ಪ್ಲೇಸ್ ಕವರ್ ಮಾಡೋಕ್ಕಾಗಿರೋದು. ಸೊ ಇವತ್ತು 3 ಪ್ಲೇಸ್ ಕವರ್ ಮಾಡಿದ್ವಿ. ಇನ್ನೂ ಸಾಕಷ್ಟು ಪ್ಲೇಸ್ಗಳು ಇದ್ದಾವೆ ಇಲ್ಲಿ ಕವರ್ ಮಾಡೋಕ್ಕೆ. ಸೊ ನಮಗೆ ಟೈಮು ಶಾರ್ಟ್ ಇರೋದ್ರಿಂದ ನಾವು ಬೇರೆ ಕೆಲಸ ಮೇಲೆ ಬಂದಿದ್ದೀವಿ ಇಲ್ಲಿ. ಸೊ ಆ ಕೆಲಸನ ಮುಗಿಸ್ಕೊಂಡು ತಿರ್ಗಾ ಮತ್ತೆ ನಾವು ಊರಿಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ನಾವು ಎಂಡ್ ಮಾಡ್ತಾ ಇದ್ದೀವಿ. ನೀವೆಲ್ಲ ತುಂಬ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡು ಇಷ್ಟೆಲ್ಲ ರಿಸ್ಕ್ ತಗೊಂಡು ಬಂದು ಇಳಿದು ಮಾಡಿ ಏನೇನೋ ವಿಡಿಯೋ ಮಾಡಿ ಮಾಡ್ತೀವಿ ನಾವು. ಸೊ ನಿಮ್ಮ ಆಶೀರ್ವಾದ ಹಿಂಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ಹಾಗೆ ನಮ್ಮನ್ನು ಹರಿಸ್ರಿ, ಬೆಳೆಸ್ರಿ. ಮತ್ತು ಇದೇ ಥರದ್ದು ಹೊಸ ಹೊಸ ಜಾಗಗಳ ಜೊತೆಗೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಎಪಿಸೋಡ್ನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಮಂಜರಾಬಾದ್ ಫೋರ್ಟು, ಆಮೇಲೆ ಇನ್ನೂ ಯಾವ್ದಾವುದೋ ಪ್ಲೇಸ್ಗಳಿದ್ದಾವೆ. ಸೊ ಆ ಪ್ಲೇಸ್ಗಳನ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಅದಕ್ಕೆ ಈಗ ನೋಡ್ತಿರೋ ಜಾಗಗಳಿಗೆ ಬಂದಿದ್ವಿ ನಾವೀಗ. ಸೊ ನಾವು ನೋಡಿದ್ವಿ, ನಾವು ಎಂಜಾಯ್ ಮಾಡಿದ್ವಿ, ನಮ್ಮ ಜೊತೆಗೆ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಗಾಯ್ಸ್. ಸೊ ಹೊಸ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.